ಕಾರಣಗಿರಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯ ದೇವಸ್ಥಾನವು ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲೊಂದು. ಪುರಾತನವಾದ ಈ ದೇವಸ್ಥಾನದಲ್ಲಿ ಅಗಸ್ತ್ಯ ಮಹರ್ಷಿಗಳು ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯನ್ನು ಪೂಜಿಸುತ್ತಿದ್ದ ಐತಿಹ್ಯವಿದೆ. ರಾಮಾಯಣದ ಕಾಲದಲ್ಲಿ ಶ್ರೀರಾಮನು ಸೀತೆಯನ್ನು ಕರೆತರಲು ಲಕ್ಷ್ಮಣನ ಜೊತೆಗೆ ಲಂಕೆಗೆ ಹೊರಟ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದರು. ಅಗಸ್ತ್ಯ ಮಹರ್ಷಿಗಳ ದರ್ಶನ ಮಾಡಿ ಗಣಪತಿಯನ್ನು ಪೂಜಿಸಿದರು. ಲಂಕೆಯಿಂದ ವಾಪಸ್ ಬರುವಾಗ ಮತ್ತೆ ಬಂದು ಹೋಗುವಂತೆ ಅಗಸ್ತ್ಯ ಮಹರ್ಷಿಗಳು ಸೂಚಿಸಿದರು. ಆದರೆ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಲಂಕೆಯಿಂದ ಕರೆತರುವ ಸಂತೋಷದಲ್ಲಿ ಶ್ರೀರಾಮನಲ್ಲಿ ಮಹರ್ಷಿಗಳು ಹೇಳಿದ ಮಾತು ನೆನಪಾಗದೆ ಮುಂದೆ ಸಾಗಿಬಿಟ್ಟರು. ಆದರೆ ಅಷ್ಟರಲ್ಲಿ ಬೆಟ್ಟವೊಂದು ಪುಷ್ಪಕ ವಿಮಾನವನ್ನು ತಡೆಯಿತು. ಆಗ ಶ್ರೀರಾಮನು ಕಿಂ ಕಾರಣಂ ಗಿರಿ ಎಂದು ಪ್ರಶ್ನಿಸಿದ, ಅರ್ಥಾತ್ ಈ ಬೆಟ್ಟವು ಏಕೆ ತಡೆದಿದೆ ಎಂದು. ಆಗ ಲಕ್ಷ್ಮಣ ಅಗಸ್ತ್ಯ ಮಹರ್ಷಿಗಳು ಹೇಳಿದ ಮಾತನ್ನು ನೆನಪಿಸಿದ. ಇಲ್ಲಿಗೆ ಬಂದು ಅಗಸ್ತ್ಯ ಮಹರ್ಷಿಗಳ ಸಮ್ಮುಖದಲ್ಲಿ ಶ್ರೀ ಸಿದ್ಧಿವಿನಾಯಕನ ಸ್ವಾಮಿಯ ಪೂಜೆ ಮಾಡಿ ಇಲ್ಲಿಂದ ಶ್ರೀರಾಮಚಂದ್ರಪುರ ಮಠವೆಂಬುದು ಕರೆಯುತ್ತಿರುವ ಪ್ರದೇಶಕ್ಕೆ ಹೋದರು. ಶ್ರೀರಾಮನ ಬಾಯಿಂದ ಉದ್ಗೃತವಾದ ಕಿಂ ಕಾರಣಂ ಗಿರಿ ವಾಕ್ಯವೇ ಕಾರಣಗಿರಿ ಎಂಬುದಾಗಿ ಕರೆಯಲ್ಪಟ್ಟಿತು. ಶ್ರೀರಾಮಚಂದ್ರಪುರ ಮಠದಲ್ಲಿ ಶ್ರೀರಾಮನವಮಿಯಂದು ರಥೋತ್ಸವ ನಡೆಯುವ ಹಿಂದಿನ ದಿನ ಶ್ರೀರಾಮದೇವರ ಉತ್ಸವವು ಕಾರಣಗಿರಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯ ಸನ್ನಿಧಿಗೆ ಬಂದು ಈಗಲೂ ಪೂಜೆಗೊಂಡು ಹೋಗುತ್ತದೆ. ಅಗಸ್ತ್ಯ ಮಹರ್ಷಿಗಳಿಂದ ಪೂಜಿಸಲ್ಪಟ್ಟಿರುವ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನವು ಕಾರಣಿಕ ಕ್ಷೇತ್ರವಾಗಿದ್ದು ರಾಜ್ಯದ ಹಲವು ಭಾಗಗಳಿಂದ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ.